ಪಂಚ ಕಜ್ಜಾಯವನ್ನ ನೋಡೋಣ. ಆದ್ರೆ ಈಗ ಮಳೆ ಕೊಡ್ತಾ ಇರುವಂತ ಕಜ್ಜಾಯವನ್ನ ಬೆಂಗಳೂರಿನಲ್ಲಿ ನೋಡೋಣ. ಬಿಸಿಲ ಬೇಗೆಯಿಂದ ಬೆಂದು ಹೋಗಿದ್ದ ಬೆಂಗಳೂರಿನಲ್ಲಿ ಭಾರಿ ಮಳೆ. ಕಳೆದ 1 ಗಂಟೆಯಿಂದಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಆಗಬೇಕಾಗಿತ್ತು, ತಂಪಾಗಬೇಕಾಗಿದ್ದು. ಬಿರುಗಾಳಿ ಸಹಿತ ವರುಣ ಅಬ್ಬರಿಸ್ತಾ ಇರೋದು. ಆಲಿಕಲ್ಲು ಮಳೆಗೆ ಕೆಲವೆಡೆ ಮರಗಳೆಲ್ಲ ಬಿದ್ದಿವೆ. ಅದು ಬೆಂಗಳೂರಿನಲ್ಲಿ ಮಳೆ ಆದ್ರೆ ಸಾಕು, ಸಣ್ಣ ಮಳೆ ಆದ್ರೆ ಮರಗಳು ಬಿದ್ದೋಗ್ಬಿಡ್ತವೆ. ರಸ್ತೆ ತುಂಬೆಲ್ಲ ಈಗ ನೀರಂತೆ. ಆಗಲಿ ಬಿಡಿ, ಒಣಗಿ ಹೋಗ್ಬಿಟ್ಟಿತ್ತು, ಎಲ್ಲ ಖಾಲಿ 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 ಧೂಳೆ ಸಿಕ್ಕಾಬಿಟ್ಟೆ ಆಗೋಗ್ಬಿಟ್ಟಿತ್ತು. ಬೆಂಗಳೂರಿನಲ್ಲಿ ವಿಪರೀತವಾಗಿ ಮಳೆ ಆಗಿರುವಂಥ ಪರಿಣಾಮ. ಸೊ ಈಗ ಸ್ವಲ್ಪ ಕೂಲ್ ಅಂತ ಹೇಳ್ಕೋಬೋದು. ಅಲ್ಲಿ ನೋಡ್ತಾ ಇದ್ರೆ ಆಲಿಕಲ್ಲು ಸಹಿತವಾಗಿ ಮಳೆ ಸುರಿದಿದೆ. ಹಾಗಾಗಿ ಕಳೆದ 1 ಗಂಟೆಯಿಂದ ಆಗಿರುವಂಥ ಮಳೆಯ ಪರಿಸ್ಥಿತಿ ಏನು ಅಂತಂದರೆ, ವಿಧಾನಸೌಧದ ಒಳಗೆ ಕೂಡ ನೀರು ನುಗ್ಗಿದೆ ಅಂತೆ. ಆರ್ ಅಶೋಕ್ ಅವರ ಕೊಠಡಿಗೆ ಮಳೆ ನೀರು ನುಗ್ಗಿದೆ. ಪರಿಸ್ಥಿತಿ ಹೇಗಾಗಿರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಗಾಳಿ ವಿಪರೀತವಾಗಿತ್ತು ಅಂತಿದ್ದಾರೆ. ಅದರ ಪರಿಣಾಮವಾಗಿ ನೀರು ನಿಮಗೆ ಮಳೆ ನೀರು ಒಳಗಡೆ ನುಗ್ಗಿಬಿಡುತ್ತೆ. ಎಷ್ಟೇ ಅದಕ್ಕೆ ನೀವು ಮೇಲ್ಗಡೆಗೆ ಹಾಕ್ಕೊಂಡಿದ್ರು ಕೂಡ ಒಳಗಡೆ ನೀರು ನುಗ್ಗಿಬಿಡುತ್ತೆ. ಗಾಳಿ ಇದ್ದಾಗ ತನ್ನ ಜೊತೆಗೆ ನೀರನ್ನು ಎಳ್ಕೊಂಡು ಬಂದ್ಬಿಡುತ್ತೆ ಅದು. ಅದರ ಪರಿಣಾಮ ನೀವು ನೋಡ್ತಾ ಇರೋದು ಈಗ ಆರ್ ಅಶೋಕ್ ಅವರ ಕಚೇರಿಯ ಒಳಗಡೆಗೆ ನೀರು ನೋಡಿ ಹೇಗೆ ನೀರು ನಿಂತ್ಕೊಂಡಿದೆ ಅಂತೇಳಿ. ಇದು ವಿಧಾನಸೌಧದ ಒಳಗಡೆಗೆ ನೀವು ನೋಡ್ತಾ ಇರುವಂಥ ದೃಶ್ಯಾವಳಿಗಳು. ಯಾವುದೋ ಮನೆಯಲ್ಲಿ ಅಲ್ಲ, ಇದು ವಿಧಾನಸೌಧದ ಕಚೇರಿ ಒಳಗಡೆಗೆ. ಇನ್ನು ರೋಡಲ್ಲೆಲ್ಲ ಹೇಗೆ ನೀರು ಹರಿತಾ ಇದೆ, ಆಲಿಕಲ್ಲು ಹೇಗೆ ಬಿದ್ದಿದೆ, ಯಾವ ಮಟ್ಟದಲ್ಲಿ ರಭಸವಾಗಿ ಸುರಿತಾ ಇದೆ ಅಂತ ನೋಡ್ಕೊಳ್ಳಿ. ಅಂದರೆ ಸರಿ ಸುಮಾರಾಗಿ ಒಂದು 7-8 ತಿಂಗಳಾಯಿತು ಅಂತ ಕಾಣಿಸುತ್ತೆ ಮಳೆ ಸುರಿದಿರಲಿಲ್ಲ. ಅದೆಲ್ಲ ಕೂಡ ಹಾಗೆ ಇದ್ಕೊಂಡು ಸಡನ್ನಾಗಿ ಈಗ ಸುರಿದಿರುವಂಥ ಪರಿಣಾಮವಾಗಿ ಆಲಿಕಲ್ಲು ವಿಪರೀತವಾಗಿ ಬಿದ್ದಿದೆ. ಬೆಂಗಳೂರಿನಲ್ಲಿ ಆಗಿರುವಂಥ ಪರಿಣಾಮ ಈಗ ಮೊದಲೇ ಟ್ರಾಫಿಕ್ ಬೆಂಗಳೂರಿನಲ್ಲಿ, ಅದು ಈ ಸಂಜೆ ಹೊತ್ತಲ್ಲಿ, ವೀಕ್ ಡೇಸಲ್ಲಿ. ವಾರಾಂತ್ಯದಲ್ಲಿ ಆಗಿದ್ರೆ ಬೇರೆ ಇತ್ತು. ವಾರದ ಮಧ್ಯದಲ್ಲೇ ವಿಪರೀತವಾಗಿ ಸಂಜೆಯ ಸಂದರ್ಭದಲ್ಲಿ ಸುರಿದಿದೆ. ಟ್ರಾಫಿಕ್ ಇನ್ನೂ ಹಲವು ಕಡೆಗಳಲ್ಲಿ ಅಷ್ಟೇ ಕತೆ. 7 ಗಂಟೆಗೆ 6 ಗಂಟೆಗೆ ಮನೆ ಬಿಟ್ಬಿಟ್ಟು 7 ಗಂಟೆಗೆ ಮನೆ ಮುಟ್ಟಬೇಕಾಗಿರೋರು 8 ಗಂಟೆಗೆ ಮುಟ್ತಾನೆ, 8 ಗಂಟೆಗೆ ಮುಟ್ಟಬೇಕಾಗಿರೋರು 9 ಗಂಟೆಗೆ ಮುಟ್ತಾರೆ. ನೋಡಿ ಅಲ್ಲಿ ಹೇಗೆ ಸುರಿತಾ ಇದೆ ಅಂತೇಳಿ, ಹೇಗೆ ರಸ್ತೆ ತುಂಬೆಲ್ಲ ನೀರು ಹರಿತಾ ಇದೆ ಅಂತೇಳಿ. ಕಾರಣ ಈ ಬೇಸಿಗೆಯಲ್ಲಿ ಏನು ಮಾಡ್ಬಿಟ್ಟಿರ್ತಾರೆ, ಕಂಡಲ್ಲೆಲ್ಲ ಗುಟ್ಕ ಹಾಕೋ ಬಿಸಾಕು, ಅಡಿಕೆ ಜಿಟ್ ಹಾಕೋ ಬಿಸಾಕು, ಪ್ಲಾಸ್ಟಿಕ್ಕು ತಿನ್ನು ಎಸಿತಾ ಇರೋ, ಹೇಳೋರಿಲ್ಲ. ಅದ್ರ ಎಲ್ಲ ಮೋರಿ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಮಳೆ ಸುರಿದಾಗ ಅದು ಒಳಗಡೆ ಹೋಗೋಕ್ಕೆ ಆಗಲ್ಲ. BBMP ಅವರು ಅದನ್ನು ಕ್ಲೀನ್ ಮಾಡಲ್ಲ. GB ಅವರು ಅವ್ರು ಮಳೆ ಬಂದಮೇಲೆ ಈಗ ಕ್ಲೀನ್ ಮಾಡೋಕ್ಕೆ ನಿಂತ್ಕೊಳ್ತಾರೆ ಅವರು. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಯಾವ ಜಾಗದಲ್ಲಿದ್ದೀರಾ, ಹೇಗಿದೆ ಪರಿಸ್ಥಿತಿ, ಏನಾಗಿದೆ ಮಳೆಯಿಂದಾಗಿ ಪರಿಸ್ಥಿತಿ? ಕೂಲಂತೂ ಆಗಿದೆ, ಚೆನ್ನಾಗಿದೆ ವೆದರ್ ಅಂತ ಕಾಣಿಸುತ್ತೆ. ಪರಿಸ್ಥಿತಿ ಏನಾಗಿದೆ ನೀವಿರೋ ಜಾಗದಲ್ಲಿ? ಅರುಣ್, ಇವತ್ತು ಸುರಿದಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಹಾನಿ ಮಲ್ಲೇಶ್ವರ ಮಟ್ಟಿಗೆ ಆಗಿದೆ. ಯಾಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮರಗಳಿರೋ ಹಿನ್ನೆಲೆಯಲ್ಲಿ ಇವತ್ತು ಬಿದ್ದಂತಹ ಮಳೆ ಭಾರಿ ಬಿರುಗಾಳಿ ಸಮೇತ ಮಳೆ ಬಂದಿದೆ. ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಬೀಸಿದೆ. ಹಾಗಾಗಿ ಈಗಾಗಲೇ ತಿಂಗಳಾನ್ಗಟ್ಟಲೆ ಏನು ಬಿಸಿಲಿತ್ತು, ಆ ಬಿಸಿಲಿಗೆ ಮರದ ಕೊಂಬೆಗಳೆಲ್ಲ ಒಣಗಿ ಹೋಗಿದ್ವು. ಇವತ್ತು ಬಂದಂತಹ ಬಿರುಗಾಳಿಗೆ ಆ ಮರದ ಕೊಂಬೆಗಳು, ದೊಡ್ಡ ಕೊಂಬೆಗಳೇ ರಸ್ತೆಯಲ್ಲಿ ಬಿದ್ದಿದ್ದಾವೆ. ಪ್ರಮುಖ ರಸ್ತೆ ಇದು, ಯಶವಂತಪುರ ಟು KC ಜನರಲ್ ಆಸ್ಪತ್ರೆವರೆಗೆ ಮಾರ್ಗೋಸ ರೋಡ್. ಇದು ಪ್ರಮುಖ ರಸ್ತೆಯಲ್ಲೇ ಈ ಥರ ಮರಗಳು ಹಲವು ಕಡೆ ಬಿದ್ದಿದ್ದಾವೆ. ಆ ಹಿನ್ನೆಲೆಯಲ್ಲೇ ಯಾವುದೇ ವಾಹನ ಕೂಡ ಇಲ್ಲಿ ಸಂಚಾರ ಮಾಡ್ತಿಲ್ಲ. ಇಲ್ಲಿ ವಾಹನ ಸಂಚಾರವನ್ನು ಕೂಡ ಪೊಲೀಸರು ಬಂದ್ ಮಾಡಿದ್ದಾರೆ. ಎಷ್ಟು ಕಡೆ ಮರ ಬಿದ್ದಿದೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಕಡೆ ಮರ ಬಿದ್ದಿರುವಂಥದ್ದು, ಬಿದ್ದಿರೋ ಮರಗಳನ್ನ ತೆರವು ಮಾಡೋದಕ್ಕೂ ಕೂಡ ಆಗ್ತಿಲ್ಲ. ಯಾಕೆಂದರೆ ಇನ್ನೂ ಕೂಡ ಮಳೆ ಬರ್ತಾ ಇದೆ. ಆಲಿಕಲ್ ಸಮೇತ ಬಿರುಗಾಳಿ ಸಮೇತ ಮಳೆ ಬಂದಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಮರಗಳು ಇಲ್ಲಿ ಬಿದ್ದಿದ್ದಾವೆ. ನಾನು ಇಲ್ಲಿ ಶೋರೂಮ್ ಹತ್ರ ಇದ್ದೇನೆ. ಈ ಶೋರೂಮು NRI ಬ್ಯಾಂಕ್ ಸರ್ವಿಸು, ಅದ್ರ ಕಮಾನೆ ಬಿದ್ದು ಹೋಗ್ಬಿಟ್ಟಿದೆ ನೋಡಿ. ಅಷ್ಟೊಂದು ಬಲವಾಗಿ ಬಿರುಗಾಳಿ ಬೀಸಿರೋ ಹಿನ್ನೆಲೆಯಲ್ಲಿ ಅದರ ಒಂದು ಹೆಸರಿರುವಂತಹ ಬೋರ್ಡ್ ಇರುವಂತಹ ದೊಡ್ಡ ಕಮಾನ್ ಇಲ್ಲಿ ಹಾಕಿದ್ರು. ಆ ಕಮಾನೆ ಬಿದ್ದೋಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಪಕ್ಕದಲ್ಲೇ ಮರ ಕೂಡ, ದೊಡ್ಡ ಕೊಂಬೆ ಅದು ಕೂಡ ಬಿದ್ದೋಗಿದೆ. ಅಂದರೆ ರೋಡ್ ಅಡ್ಡನೇ ಬಿದ್ದೋಗ್ಬಿಟ್ಟಿದ್ದಾವೆ. ಇದು ಒಂದೇ ಅಲ್ಲ, ಈ ಮಾರ್ಗೋಸ ರೋಡಲ್ಲಿ 3-4 ಕಡೆ ಹೀಗೆ ದೊಡ್ಡ ಮರಗಳು ಉರುಳಿ ಬಿದ್ದಿರುವಂಥದ್ದು. ಪರಿಣಾಮವಾಗಿ ಯಾವುದೇ ವಾಹನಗಳು ಕೂಡ ಸಂಚಾರ ಮಾಡೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ BBMP ಸಿಬ್ಬಂದಿ ಕೂಡ ಸ್ಥಳಕ್ಕೆ ತಲುಪೋದಕ್ಕೆ ಆಗ್ತಿಲ್ಲ. ಯಾಕೆಂದರೆ ಸುತ್ತ ಮುಖ್ಯವಾದಂಥ ರಸ್ತೆಗಳಲ್ಲೇ ಮರ ಬಿದ್ದಿರೋ ಹಿನ್ನೆಲೆಯಲ್ಲಿ ವಾಹನಗಳು ಕೂಡ ಅಲ್ಲಲ್ಲಿ ಜಾಮ್ ಆಗಿದೆ. ಇದರ ಜೊತೆಗೆ ಮಳೆ ನೀರು ಎಷ್ಟು ಬಂದಿದೆ ಅಂದರೆ, ನೀರು ಒಂದು ರೀತಿಯಲ್ಲಿ ಪ್ರವಾಹೋಪಾದಿಯಲ್ಲಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ಕೆಲವು ಕಡೆ ವಾಹನಗಳು ಕೂಡ ಕೆಟ್ಟು ನಿಂತಿದ್ದಾವೆ. ಕೆಲವು ಕಡೆ ವಾಹನಗಳು ಹೋಗ್ದೇನೆ ರಸ್ತೆಯಲ್ಲೇ ನಿಂತಿರುವಂಥದ್ದು, ಯೂಟರ್ನ್ ಹಾಕ್ಕೊಂಡು ವಾಪಸ್ ಕೂಡ ಬರೋದಕ್ಕಾಗಲ್ಲ. ಆ ಥರದ್ದೊಂದು ಪರಿಸ್ಥಿತಿ ಮನೆ ಮಾಡಿರುವಂಥದ್ದು. ಈ ಥರದ್ದೊಂದು ಮಳೆಗೆ ಬೆಂಗಳೂರು ಕಾಯ್ತಾ ಇತ್ತು. ಆದರೆ ಮಳೆ ಬಂದಿರೋ ರೀತಿ ನೋಡಿದ್ರೆ
ಸಾಕಷ್ಟು ಹಾನಿಯಾಗಿದೆ, ಸಾಕಷ್ಟು ಜನಕ್ಕೂ ಕೂಡ ಸಮಸ್ಯೆ ಆಗಿದೆ. ವೆದರ್ ಮಾತ್ರ ಕೂಲ್ ಆಗಿದೆ. ಇದುವರೆಗೆ ಇದ್ದಂತಹ ಧಗೆ ಸೆಕೆ ಎಲ್ಲವೂ ಕೂಡ ಕಡಿಮೆ ಆಗಿದೆ. ಕಂಪ್ಲೀಟ್ ಆಗಿ ಚಳಿಯ ವಾತಾವರಣ ಇದೆ. ಆದರೆ ಮಳೆ ಯಾವ ಪರಿ ಬಿದ್ದಿದೆ ಅಂದರೆ ನೀವು ಆಗಿರುವಂತಹ ಮರಗಳ ಹಾನಿ, ರೋಡ್ಗಾಗಿರುವಂಥ ನಷ್ಟ ಎಣಿಸ್ಲಿಕ್ಕೂ ಆಗಲ್ಲ. ಜೊತೆಗೆ ರೋಡ್ ಸೈಡ್ ಏನು ವಾಹನಗಳನ್ನ ನಿಲ್ಲಿಸಿದ್ರು Okay. ಆ ವಾಹನಗಳ ಮೇಲೂ ಕೂಡ ಮರದ ಕೊಂಬೆಗಳು ಬಿದ್ದು ಆ ವಾಹನಗಳಿಗೂ ಕೂಡ Okay, ಹಾನಿಯಾಗಿರುವಂಥದ್ದನ್ನು ನೋಡ್ಬೋದು. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನಿಮಗೆಲ್ಲ ಮಾಹಿತಿ ಇರಲಿ, ಹವಾಮಾನ ಇಲಾಖೆ ಹೇಳ್ತಾ ಇದೆ 25 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಹೇಳಿದೆ.